ಮಿತ್ರರೇ ನಮಸ್ಕಾರ. ಮಿತ್ರರೇ, ಬೆಗ್ಗರ್ಸ್ ಕಾಂಟ್ ಬಿ ಎ ಚೂಸರ್ಸ್ ಹೀಗೊಂದು ಮಾತಿದೆ. ಇದನ್ನು ಪಾಕಿಸ್ತಾನ ಅವಾಗವಾಗ ಮರೆತು ಬಿಟ್ಟಿರುತ್ತೆ. ಆದರೆ ಈಗ ICC ಪಾಕಿಸ್ತಾನಕ್ಕೆ ಮತ್ತೆ ನೆನಪು ಮಾಡಿಕೊಟ್ಟಿದೆ. ನೀವು ಭಿಕ್ಷುಕರಾಗಿರುವ ಕಾರಣದಿಂದಾಗಿ ನಿಮಗೆ ಆಯ್ಕೆಗಳಿಲ್ಲ ಅಂತ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಪಾಕಿಸ್ತಾನ ಬಹಳ ದೊಡ್ಡ ಬಿಲ್ಡಪ್ ಕೊಟ್ಟಿತ್ತು. ನಾವು ಭಾರತದ ವಿರುದ್ಧದ ICC T20 ಮ್ಯಾಚ್ಗಳನ್ನು ಬಾಯ್ಕಾಟ್ ಮಾಡ್ತೀವಿ, ಯಾವ ಕಾರಣಕ್ಕೂ ಫೀಲ್ಡಿಗೆ ಇಳಿಯೋದಿಲ್ಲ ನಾವು, ICC ಧಮ್ಕಿಗೆಲ್ಲ ಬಗ್ಗೋದಿಲ್ಲ ನಾವು ಅಂತೇಳಿ ಪಾಕಿಸ್ತಾನ ಹೇಳ್ಕೊಂಡಿತ್ತು. ಪಾಕಿಸ್ತಾನದ ಪ್ರಧಾನಿಯೇ ಘೋಷಣೆ ಮಾಡಿದ್ರು. ಆದರೆ ಈಗ ಪಾಕಿಸ್ತಾನ ಯೂಟರ್ನ್ ತೆಗೆದುಕೊಂಡಿದ್ದಲ್ಲ, ಮರ್ಯಾದೆ ಕಳ್ಕೊಂಡಿದೆ. ಭಾರತದ ವಿರುದ್ಧ ಪಂದ್ಯ ಆಡೋದಕ್ಕೆ ಪಾಕಿಸ್ತಾನ ಅನಿವಾರ್ಯವಾಗಿ ಒಪ್ಕೊಂಡಿದೆ. ಹೀಗಾಗಿ ಫೆಬ್ರವರಿ 15ನೇ ತಾರೀಕು ಶ್ರೀಲಂಕಾದ ಕೊಲಂಬೋದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ICC T20 ಪಂದ್ಯಾವಳಿ ನಡೆಯುತ್ತೆ. ಪಾಕಿಸ್ತಾನದ ಈ ಯೂಟರ್ನ್ ಅನ್ನ ಭಾರಿ ದೊಡ್ಡ ಮುಖಭಂಗ ಅಂತ ಎಲ್ಲರೂ ಕೂಡ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಇದರ ನಡುವೆ ಮಿತ್ರರೇ, ಕೆಲವೊಂದಷ್ಟು ವಿಚಾರಗಳು ಕೂಡ ಸಾಕಷ್ಟು ಸದ್ದು ಮಾಡಿದ್ವು. ಪಾಕಿಸ್ತಾನ ICCಗೆ ಡಿಮ್ಯಾಂಡ್ ಇಟ್ಟಿತ್ತು, ಕೆಲವೊಂದಷ್ಟು ಷರತ್ತುಗಳನ್ನು ವಿಧಿಸಿತ್ತು. ಹೀಗಾಗಿ ICC ಮತ್ತು ಪಾಕಿಸ್ತಾನದ ನಡುವೆ ಕೆಲ ನೆಗೋಸಿಯೇಷನ್ಸ್ಗಳು ನಡೆದಿದ್ವು ಅಂತ. ಹಾಗಾದರೆ ಏನಾಯಿತು? ಅಂತಿಮವಾಗಿ ಪಾಕಿಸ್ತಾನ ಯಾಕೋಸ್ಕರವಾಗಿ ಮ್ಯಾಚನ್ನು ಆಡೋದಕ್ಕೆ ಒಪ್ಕೊಳ್ತು? ಒಂದು ವೇಳೆ ಮ್ಯಾಚ್ ಆಡಿಲ್ಲ ಅಂತಾಗಿದ್ರೆ ಪಾಕಿಸ್ತಾನಕ್ಕೆ ಎಷ್ಟು ಹಾನಿ ಆಗ್ತಾ ಇತ್ತು? ICC ಏನು ಮಾಡೋದಕ್ಕೆ ಹೊರಟಿತ್ತು? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಚೆಕ್ಮೇಟ್ ಅನ್ನುವ ಪದವನ್ನು ನಾವು ಚೆಸ್ನಲ್ಲಿ ಬಳಸ್ತೀವಿ. ಆದರೆ ಕ್ರಿಕೆಟ್ ವಿಚಾರದಲ್ಲೂ ಕೂಡ ಪಾಕಿಸ್ತಾನದ ವಿರುದ್ಧವಾಗಿ ICC ಈ ಚೆಕ್ಮೇಟ್ ಅನ್ನು ಮಾಡಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಿಮಗೆಲ್ಲ ಗೊತ್ತೇ ಇದೆ, ICC T20 ವಿಶ್ವಕಪ್ ಪಂದ್ಯಾವಳಿ ನಡೀತಾ ಇದೆ. ಭಾರತ ಮತ್ತು ಶ್ರೀಲಂಕಾ ಜಂಟಿಯಾಗಿ ಈ ಪಂದ್ಯಾವಳಿಯನ್ನು ಹೋಸ್ಟ್ ಮಾಡ್ತಾ ಇದ್ದಾವೆ. ICC T20 ವಿಶ್ವಕಪ್ ಅನ್ನು ಆಯೋಜನೆ ಮಾಡೋದಕ್ಕೆ ಶ್ರೀಲಂಕಾವನ್ನ ಯಾಕೆ ಭಾರತ ಇನ್ವಾಲ್ವ್ ಮಾಡ್ಕೊಳ್ತು ಕೇಳಿದ್ರೆ, ಈ ಪಾಕಿಸ್ತಾನದ ಕಾರಣದಿಂದಾಗಿ. ಪಾಕಿಸ್ತಾನ ಮತ್ತು ಭಾರತದ ನಡುವೆ ಈ ಹಿಂದೆಯೇ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯಾವುದೇ ಬೈಲಾಟ್ರಲ್ ಮ್ಯಾಚ್ಗಳು ನಡೆಯೋದಿಲ್ಲ. ಆದರೆ ICC ಪಂದ್ಯಾವಳಿಗಳನ್ನು ಇಬ್ಬರೂ ಕೂಡ ಆಡ್ತಾರೆ. ಅಂದರೆ ಪಾಕಿಸ್ತಾನವೂ ಆಡುತ್ತೆ, ಭಾರತವೂ ಕೂಡ ಆಡುತ್ತೆ. ಆದರೆ ಒಂದು ತಟಸ್ಥ ದೇಶದಲ್ಲಿ ಮಾತ್ರ. ಪಾಕಿಸ್ತಾನ ಭಾರತಕ್ಕೆ ಬರೋದಿಲ್ಲ, ಭಾರತ ಪಾಕಿಸ್ತಾನಕ್ಕೆ ಹೋಗೋದಿಲ್ಲ. ಇದು ICC ಮಧ್ಯಸ್ಥಿಕೆಯಲ್ಲಿ ಎರಡೂ ದೇಶಗಳ ನಡುವೆ ಇರುವಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್. ಭಾರತ ಕೂಡ ಇದಕ್ಕೆ ಬದ್ಧವಾಗಿದೆ, ಪಾಕಿಸ್ತಾನವೂ ಕೂಡ ಇದಕ್ಕೆ ಬದ್ಧವಾಗಿರಬೇಕು ಅಂತ ಭಾರತ ಬಯಸುತ್ತೆ. ಹೀಗಾಗಿ ICC T20ಯ ಪಾಕಿಸ್ತಾನದ ಎಲ್ಲಾ ಮ್ಯಾಚ್ಗಳನ್ನು ಶ್ರೀಲಂಕಾದಲ್ಲಿ ಆಯೋಜನೆಯನ್ನ ಮಾಡಲಾಗಿತ್ತು. ಪಾಕಿಸ್ತಾನಕ್ಕೆ ಓಡಾಟದ ಅವಶ್ಯಕತೆಯೇ ಇಲ್ಲ. ಭಾರತ ಮ್ಯಾಚ್ ಆಡೋದಾದ್ರೂ ಕೂಡ ಶ್ರೀಲಂಕಾಗೆ ಹೋಗುತ್ತೆ. ಒಂದು ವೇಳೆ ಪಾಕಿಸ್ತಾನ ಫೈನಲ್ಗೆ ಬಂದರೂ ಕೂಡ ಫೈನಲ್ ಮ್ಯಾಚ್ ಅನ್ನ ಕೂಡ ಶ್ರೀಲಂಕಾದಲ್ಲೇ ಆಯೋಜನೆ ಮಾಡಲಾಗುತ್ತೆ. ಆ ರೀತಿಯಾಗಿ ಒಂದು ಹಂತದಲ್ಲಿ ಪಾಕಿಸ್ತಾನಕ್ಕೆ ಫೇವರ್ ಆಗಿ ICC ತೀರ್ಮಾನವನ್ನು ಕೈಗೊಂಡಿತ್ತು. ಇಷ್ಟಾದರೂ ಸಹ ಪಾಕಿಸ್ತಾನ ಇದ್ದಕ್ಕಿದ್ದಂತೆ ಒಂದು ಖ್ಯಾತೆಯನ್ನು ತೆಗಿತು. ಅದೇನು ಕೇಳಿದ್ರೆ, ನಾವು ಭಾರತದ ವಿರುದ್ಧದ ಮ್ಯಾಚ್ಗಳನ್ನು ಬಾಯ್ಕಾಟ್ ಮಾಡ್ತೀವಿ, ICC T20ಯಲ್ಲಿ ಭಾಗಿಯಾಗ್ತೀವಿ, ಆದರೆ ಭಾರತದ ವಿರುದ್ಧದ ಪಂದ್ಯವನ್ನು ಆಡೋದಿಲ್ಲ ಅಂತ. ಇದು ಮಿತ್ರರೇ ICCಗೆ ಸ್ವಲ್ಪನೂ ಇಷ್ಟ ಆಗಿರಲಿಲ್ಲ. ಅವರು ಸೀರಿಯಸ್ ಆಗಿ ಒಂದು ವಾರ್ನಿಂಗ್ ಅನ್ನು ಮಾಡಿದರು. ಒಂದು ವೇಳೆ ನೀವು ಇದೇ ನಿರ್ಧಾರವನ್ನು ಕಂಟಿನ್ಯೂ ಮಾಡಿದ್ದೆ ಆದರೆ ಇದಕ್ಕೆ ಬಹಳ ದೊಡ್ಡ ಪರಿಣಾಮವನ್ನು ಎದುರಿಸಬೇಕಾಗತ್ತೆ. ಇಷ್ಟನ್ನೇ ICC ಹೇಳಿತ್ತು. ನನಗನ್ಸುತ್ತೆ ICC ಬಹಳ ಜವಾಬ್ದಾರಿಯುತವಾಗಿ ನಡೆದುಕೊಂಡಿದೆ. ಪಾಕಿಸ್ತಾನ ಹೆಂಗೆಂಗೂ ಆಡ್ತಲ್ಲ, ಆ ರೀತಿಯಾಗಿ ICC ಕೂಡ ಆಡಿಲ್ಲ. ಯಾಕೆ ಕೇಳಿದ್ರೆ, ಇಬ್ಬರೂ ಮತಿಗೇಡಿತನದಿಂದ ವರ್ತಿಸ್ತಾ ಇದ್ದಿದ್ರೆ ಈ ವಿವಾದ ಕನ್ಕ್ಲೂಷನ್ಗೆ ಬರೋದಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಆದರೆ ICC ಬಹಳ ಜವಾಬ್ದಾರಿಯುತವಾಗಿ ನಡೆದುಕೊಂಡಿದೆ. ಈ ಹಿಂದೆ ಬಾಂಗ್ಲಾದ ವಿಚಾರದಲ್ಲೂ ಕೂಡ ICC ಅಷ್ಟೇ ಜವಾಬ್ದಾರಿಯುತವಾಗಿ ನಡೆದುಕೊಂಡಿತ್ತು. ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ನಿಮಗೆ ಹೇಳಿದ್ದೆ, ಬಾಂಗ್ಲಾದೇಶ ವಿನಾಕಾರಣವಾಗಿ ಖ್ಯಾತೆ ತೆಗಿತು. ನಾವು ಭಾರತಕ್ಕೆ ಬರೋದಿಲ್ಲ, ಮ್ಯಾಚ್ ಆಡೋದಕ್ಕೆ ಸಾಧ್ಯ ಇಲ್ಲ, ನೀವು ನಮ್ಮ ಮ್ಯಾಚ್ಗಳನ್ನು ಕೂಡ ಶ್ರೀಲಂಕಾದಲ್ಲಿ ಆಯೋಜನೆ ಮಾಡಿ ಅಂತ. ICC ಅದಕ್ಕೆ ಒಪ್ಕೊಂಡಿಲ್ಲ. ಬದಲಾಗಿ ಏನು ಮಾಡ್ತು, ಬಾಂಗ್ಲಾದೇಶಕ್ಕೆ ಒಂದೆರಡು ಸಲ ವಾರ್ನಿಂಗ್ ಮಾಡ್ತು, ಬರೋದಾದ್ರೆ ಬನ್ನಿ ಆಡಿ, ನಿಮಗೆ ಬೇಕಾದಂತಹ ವ್ಯವಸ್ಥೆಯನ್ನು ಕಲ್ಪಿಸ್ತೀವಿ ಅಂತ. ಬಾಂಗ್ಲಾದೇಶ ಅದಕ್ಕೂ ಕೂಡ ಒಪ್ಕೊಂಡಿಲ್ಲ. ಅದಾದ ಬಳಿಕ ICC ತೀರ್ಮಾನ ಮಾಡುತ್ತೆ, ಬಾಂಗ್ಲಾದೇಶ ಹೊರಗಿಟ್ಬಿಟ್ಟು ಸ್ಕಾಟ್ಲ್ಯಾಂಡ್ ಅನ್ನ ಇನ್ಕ್ಲೂಡ್ ಮಾಡ್ಕೊಳ್ಳುತ್ತೆ. ಸ್ಕಾಟ್ಲ್ಯಾಂಡ್ ಈಗ ಭಾರತಕ್ಕೆ ಬಂದಿದೆ, ಅವರು ಮ್ಯಾಚ್ಗಳನ್ನು ಆಡ್ತಾ ಇದ್ದಾರೆ. ನಷ್ಟ ಆಗಿದ್ದು ಯಾರಿಗೆ? ಬಾಂಗ್ಲಾದೇಶಕ್ಕೆ. ಇದಾಗ್ತಿದ್ದ ಹಾಗೆ ಪಾಕಿಸ್ತಾನಕ್ಕೆ ಭಾರಿ ಒತ್ತಡ ಕ್ರಿಯೇಟ್ ಆಯ್ತಲ್ಲ. ಪಾಕಿಸ್ತಾನದವರು ಖ್ಯಾತೆ ತೆಗೆದ್ರು, ನಾವು ಭಾರತದ ವಿರುದ್ಧದ ಮ್ಯಾಚ್ಗಳನ್ನು ಬಾಯ್ಕಾಟ್ ಮಾಡ್ತೀವಿ. ಯಾತಕ್ಕೋಸ್ಕರವಾಗಿ ಕೇಳಿದ್ರೆ, ಬಾಂಗ್ಲಾದೇಶಕ್ಕೆ ಸಾಲಿಡಾರಿಟಿಯನ್ನು ತೋರಿಸೋದಕ್ಕೆ. ಈಗಲೂ ಸಹ ಅಷ್ಟೇ, ICC ಒಂದೆರಡು ಸಲ ವಾರ್ನಿಂಗ್ ಮಾಡ್ತು. ಹತ್ತ ಕಡೆಯಲ್ಲಿ ಪಾಕಿಸ್ತಾನವೂ ಕೂಡ ದೊಡ್ಡದಾಗಿ ಪೋಸ್ಟ್ ಕೊಡ್ತು. ಪಾಕಿಸ್ತಾನದ ಪ್ರಧಾನಿ ಖುದ್ದಾಗಿ ಒಂದು ಟ್ವೀಟ್ ಮಾಡ್ತಾರೆ, ಭಾರತದ ವಿರುದ್ಧದ ಮ್ಯಾಚ್ಗಳನ್ನು ನಾವು ಬಾಯ್ಕಾಟ್ ಮಾಡ್ತೀವಿ, ಯಾವುದೇ ಒತ್ತಡಕ್ಕೆ ಬೆದರಿಕೆಗೆ ಎಲ್ಲ ಬಗ್ಗೋದಿಲ್ಲ ಅನ್ನುವ ಅರ್ಥದಲ್ಲಿ ಪಾಕಿಸ್ತಾನದ ಪ್ರಧಾನಿ ಪೋಸ್ಟ್ ಕೊಟ್ರು. ಇಷ್ಟೆಲ್ಲ ಆಗ್ತಿದ್ದ ಹಾಗೆ ICCಯ ಉಪಾಧ್ಯಕ್ಷ, ಹಾಗೆ PCBಯ ಚೇರ್ಮನ್ ನಖ್ವಿ, ಇನ್ನೊಂದು ಕಡೆಯಲ್ಲಿ ಬಾಂಗ್ಲಾದೇಶದ ಕ್ರಿಕೆಟ್ ಬೋರ್ಡ್ ಚೇರ್ಮನ್, ಈ ಮೂವರು ಸೇರ್ಕೊಂಡು ಒಂದು ಮೀಟಿಂಗ್ ಮಾಡ್ತಾರೆ. ಅಲ್ಲಿ ICC ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಪಾಕಿಸ್ತಾನಕ್ಕೆ ಮ್ಯಾಚ್ ಅನ್ನ ಬಾಯ್ಕಾಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಈ ಸಂದರ್ಭದಲ್ಲಿ ಮ್ಯಾಚ್ ಬಾಯ್ಕಾಟ್ ಮಾಡಿದ್ದೆ ಆದರೆ ನಾವು ಸೀರಿಯಸ್ ಕ್ರಮಗಳನ್ನು ಕೈಗೊಳ್ತೀವಿ ಅಂತ. ಪಾಕಿಸ್ತಾನ ಅಕ್ಷರಶಃ ಮೆತ್ತಗಾಗಿ ಹೋಗಿತ್ತು. ಯಾಕೆ ಕೇಳಿದ್ರೆ, ಅವರಿಗೊಂದು ಸುಳಿವು ಸಿಕ್ಕಿತ್ತು. ಈಗೇನಾದರೂ ನಾವು ಹೆಚ್ಚು ನಕರ ಮಾಡಿದ್ದೆ ಆದರೆ ನಮ್ಮ ಕ್ರಿಕೆಟ್ ಭವಿಷ್ಯಕ್ಕೆ ಭಾರಿ ದೊಡ್ಡ ಹಾನಿ ಮಾಡೋದಕ್ಕೆ ICC ಸಜ್ಜಾಗಿದೆ. ಈ ಬಾರಿ ಬಹಳ ಸೀರಿಯಸ್ ಕ್ರಮಗಳನ್ನು ಕೈಗೊಳ್ತಾರೆ. ಇದರಿಂದ ನಾವು ಚೇತರಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಸುಳಿವು ಪಾಕಿಸ್ತಾನದ ಕ್ರಿಕೆಟ್ ಬೋರ್ಡ್ಗೆ ಸಿಕ್ಕಿತ್ತು, ಪಾಕಿಸ್ತಾನದ ಸರ್ಕಾರಕ್ಕೂ ಕೂಡ ಸಿಕ್ಕಿತ್ತು.
ಆದರೆ ಅವರು ಒಂದು ಹಂತಕ್ಕಿಂತ ಮುಂದೆ ಹೋಗ್ಬಿಟ್ಟಿದ್ದಾರೆ. ಈಗ ದಿಢೀರ್ ಅಂತ ಯೂ ಟರ್ನ್ ತೆಗೆದುಕೊಂಡ್ರೆ ತನ್ನ ದೇಶದ ಜನರ ಎದುರುಗಡೆ ಮರ್ಯಾದೆ ಹೋಗುತ್ತೆ, ವಿಶ್ವದ ಎದುರೇ ಮರ್ಯಾದೆ ಹೋಗ್ಬಿಡುತ್ತಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅಂತ ಹೇಳ್ಬಿಟ್ಟು ICCಯ ಮುಂದೆ ಕೆಲವೊಂದಷ್ಟು ಡಿಮ್ಯಾಂಡ್ಗಳನ್ನು ಇಡ್ತಾರೆ. ಮಿತ್ರರೇ, ಪಾಕಿಸ್ತಾನ ICCಯ ಮುಂದೆ ಇಟ್ಟಂತಹ ಡಿಮ್ಯಾಂಡ್ಗಳ ಬಗ್ಗೆ ನಾನಾ ರೀತಿಯ ವರದಿಗಳಿದ್ದಾವೆ. ಕೆಲವುದೆಲ್ಲ ರೆಕ್ಕೆ ಪುಕ್ಕ ಸೇರಿಸ್ಬಿಟ್ಟು ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇರೋದು, ಅದು ಯಾವುದೂ ಕೂಡ ಅಧಿಕೃತವಾದಂತಹದ್ದಲ್ಲ. ಉದಾಹರಣೆಗೆ ಹೇಳಬೇಕು ಅಂತಂದರೆ ಹ್ಯಾಂಡ್ ಶೇಕ್ ಮಾಡಬೇಕು ಅನ್ನುವಂಥ ಡಿಮ್ಯಾಂಡನ್ನು ICCಯ ಮುಂದೆ ಪಾಕಿಸ್ತಾನ ಇಟ್ಟಿದೆ ಅಂತ. ನಿಮಗೆಲ್ಲ ಗೊತ್ತು, ಈ ಹಿಂದೆ ಏಷ್ಯಾ ಕಪ್ ನಡೆದಂತಹ ಸಂದರ್ಭದಲ್ಲಿ ಭಾರತ ಟೀಮ್ನ ಕ್ಯಾಪ್ಟನ್ ಪಾಕಿಸ್ತಾನದ ನಾಯಕನ ಹ್ಯಾಂಡ್ ಶೇಕ್ ಮಾಡಿರಲಿಲ್ಲ. ಮ್ಯಾಚ್ ಮುಗಿದ ಬಳಿಕವೂ ಕೂಡ ಉಭಯ ತಂಡದ ಆಟಗಾರರು ಹ್ಯಾಂಡ್ ಶೇಕ್ ಸಂಪ್ರದಾಯವನ್ನು ಮುರಿದಿದ್ರು. ಇದರಿಂದ ಪಾಕಿಸ್ತಾನ ಭಾರಿ ಅವಮಾನಕ್ಕೊಳಗಾಗಿತ್ತು. ಹೀಗಾಗಿ ಪಾಕಿಸ್ತಾನ ಈ ಬಾರಿ ICCಗೆ ಮನವಿ ಮಾಡಿಕೊಂಡಿದೆ, ಅಂದರೆ ಷರತ್ತನ್ನು ಇಟ್ಟಿದ್ದಾರೆ, ನಾವು ಭಾರತದ ವಿರುದ್ಧ ಮ್ಯಾಚ್ ಆಡಬೇಕಾದ್ರೆ ಅವರು ಹ್ಯಾಂಡ್ ಶೇಕ್ ಮಾಡಬೇಕು ಅಂತ. ಇಂತಹದೊಂದು ಡಿಮ್ಯಾಂಡ್ ಬಂದಿದೆ ಎನ್ನುವಂಥ ಸುದ್ದಿಗಳಾಗಿದ್ವು. ಆದರೆ ಮಿತ್ರರೇ, ಈಗ ಕನ್ಫರ್ಮ್ ಆಗ್ತಾ ಇದೆ, ಪಾಕಿಸ್ತಾನ ಅಂತಹ ಡಿಮ್ಯಾಂಡ್ಗಳನ್ನು ಇಟ್ಟಿಲ್ಲ. ಎರಡನೇದಾಗಿ, ಪಾಕಿಸ್ತಾನ ಬೈಲ್ಯಾಟ್ರಲ್ ಟೂರ್ನಮೆಂಟ್ಗಳನ್ನು ಆಯೋಜನೆ ಮಾಡೋದಕ್ಕೂ ಕೂಡ ಮನವಿ ಮಾಡಿದೆ ಎನ್ನುವಂಥ ಸುದ್ದಿಗಳಿದ್ವು. ಆದರೆ ಈಗ ಗೊತ್ತಾಗ್ತಾ ಇದೆ, ಪಾಕಿಸ್ತಾನ ಆ ಡಿಮ್ಯಾಂಡನ್ನು ಕೂಡ ಇಟ್ಟಿಲ್ಲ ಅಂತ. ಬದಲಾಗಿ ಪಾಕಿಸ್ತಾನ ಏನು ಡಿಮ್ಯಾಂಡ್ ಮಾಡಿದೆ ಅಂತಂದರೆ, ಭಾರತ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಮೂರೂ ದೇಶಗಳನ್ನೊಳಗೊಂಡಂಥ ಟ್ರೈಲ್ಯಾಟ್ರಲ್ ಟೂರ್ನಮೆಂಟ್ಗಳನ್ನು ಆಯೋಜನೆ ಮಾಡುವಂಥ ಸಾಧ್ಯತೆಗಳಿದ್ರೆ ICC ಗಮನ ಹರಿಸಬೇಕು ಅಂತ. ಮಿತ್ರರೇ, ಇದು ICCಯ ವ್ಯಾಪ್ತಿಗೆ ಬರುವಂಥ ವಿಚಾರ ಅಲ್ಲ. ಇದನ್ನು BCCI ನಿರ್ಧಾರ ಮಾಡಬೇಕು. BCCI ಒಪ್ಕೊಳ್ಬೇಕು ಅಂತಂದರೆ ಭಾರತ ಸರ್ಕಾರ ನಿರ್ಧಾರ ಮಾಡಬೇಕು. ಹೀಗಾಗಿ ICCಯಿಂದ ಪಾಕಿಸ್ತಾನಕ್ಕೆ ಈ ಬಗ್ಗೆ ಯಾವುದೇ ಸ್ಪಷ್ಟತೆ ಸಿಕ್ಕಿಲ್ಲ. ನಮ್ಮ ಜ್ಯೂರಿಸ್ಡಿಕ್ಷನ್ನಲ್ಲಿ ಇಲ್ಲಪ್ಪ ಅಂತ ಹೇಳ್ಬಿಟ್ಟು ಅವ್ರು ಕೈ ತೊಳ್ಕೊಂಡಿದ್ದಾರೆ. ಹಾಗಾದರೆ ಪಾಕಿಸ್ತಾನ ನಿಜವಾಗ್ಲೂ ಡಿಮ್ಯಾಂಡ್ ಮಾಡಿದ್ದೇನು ಕೇಳಿದ್ರೆ, ಮುಖ್ಯವಾಗಿ ಬಾಂಗ್ಲಾದೇಶದ ವಿಚಾರದಲ್ಲಿ ಪಾಕಿಸ್ತಾನ ಕೆಲವೊಂದಷ್ಟು ಡಿಮ್ಯಾಂಡ್ಗಳನ್ನು ICCಯ ಮುಂದಿಟ್ಟಿದೆ. ಇದನ್ನು ಪಾಕಿಸ್ತಾನವೂ ಒಪ್ಕೊಂಡಿದೆ. ICCಯಿಂದಲೂ ಕೂಡ ಕೆಲವೊಂದಷ್ಟು ಸುಳಿವುಗಳು ಸಿಗ್ತಾ ಇದ್ದಾವೆ. ಆ ಡಿಮ್ಯಾಂಡ್ಗಳೇನು ಕೇಳಿದ್ರೆ, ಬಾಂಗ್ಲಾದೇಶದ ಕ್ರಿಕೆಟ್ ಟೀಮ್ ವಿರುದ್ಧವಾಗಿ ಯಾವುದೇ ತೀರ್ಮಾನವನ್ನು ICC ಕೈಗೊಳ್ಳಬಾರ್ದು, ಅಂದರೆ ಅವರ ಮೇಲೆ ಸ್ಯಾಂಕ್ಷನ್ಸ್ಗಳನ್ನು ವಿಧಿಸಬಾರ್ದು. ಇದು ಪಾಕಿಸ್ತಾನದ ನಂಬರ್ 1 ಡಿಮ್ಯಾಂಡ್. ಈ ಮುಂಚೆ ಕೂಡ ನಾನು ನಿಮಗೆ ಹೇಳಿದೆ, ಬಾಂಗ್ಲಾದೇಶ ಈ ಬಾರಿಯ T20 ವಿಚಾರದಲ್ಲಿ ನಕರ ಮಾಡಿದೆ. ಹೀಗಾಗಿ ಅವರನ್ನು ಹೊರಗಿಡಲಾಗಿದೆ. ಈ ಕಾರಣದಿಂದ ಬಾಂಗ್ಲಾದೇಶದ ಕ್ರಿಕೆಟ್ ಟೀಮ್ಗೊಂದು ಭಯ ಇದೆ. ICC ಏನಾದರೂ ನಮ್ಮ ವಿರುದ್ಧವಾಗಿ ಸೀರಿಯಸ್ ಆಕ್ಷನ್ಗಳನ್ನು ತೆಗೆದುಕೊಳ್ಳಬಹುದಾ, ಕೆಲವೊಂದಷ್ಟು ನಿರ್ಬಂಧಗಳನ್ನು ವಿಧಿಸಬಹುದಾ, ಈ ರೀತಿಯಾದಂತಹ ಆತಂಕ ಬಾಂಗ್ಲಾದೇಶದ ಕ್ರಿಕೆಟ್ ಬೋರ್ಡ್ಗಿದೆ. ಹೀಗಾಗಿ ಅವರು ಪಾಕಿಸ್ತಾನದ ಮುಂದೆ ಗೋಗರೆದಿದ್ದಾರೆ. ಮಿತ್ರರೇ, ಬಾಂಗ್ಲಾದೇಶ ಇವತ್ತು ಏನೇ ತೀರ್ಮಾನ ಕೈಗೊಂಡರೂ ಕೂಡ ಅದರ ಹಿಂದೆ ಇರುವಂತಹದ್ದು ಯಾರು? ಪಾಕಿಸ್ತಾನ ಏನು ಸೂಚನೆ ಕೊಡುತ್ತೋ ಅದೇ ನಿರ್ಧಾರವನ್ನು ಬಾಂಗ್ಲಾದೇಶ ಕೈಗೊಂಡಿರೋದು. ಹೀಗಾಗಿ ಬಾಂಗ್ಲಾದೇಶವನ್ನು ಬಚಾವ್ ಮಾಡುವಂತಹ ಜವಾಬ್ದಾರಿ ಪಾಕಿಸ್ತಾನದ ಮೇಲಿದೆ. ಈ ಕಾರಣದಿಂದಾಗಿ ಸದ್ಯ ನಾವು ಭಾರತದ ಮೇಲೆ ಮ್ಯಾಚ್ ಆಡಬೇಕು ಅಂತಾದರೆ ನೀವು ಬಾಂಗ್ಲಾದೇಶದ ಮೇಲೆ ಯಾವುದೇ ಕ್ರಮಗಳನ್ನು ಕೈಗೊಳ್ಳಬಾರ್ದು, ಅವರ ಕ್ರಿಕೆಟ್ ಟೀಮ್ಗೆ ಏನು ಹಾನಿ ಮಾಡಬಾರ್ದು, ಹೀಗಂತ ಪಾಕಿಸ್ತಾನ ICCಗೆ ಡಿಮ್ಯಾಂಡ್ ಮಾಡಿದೆ. ಆದರೆ ವಿಷಯ ಏನು ಗೊತ್ತಾ, ICC ಬಾಂಗ್ಲಾದೇಶದ ವಿಚಾರವನ್ನು ಸೀರಿಯಸ್ ಆಗಿ ಪರಿಗಣಿಸಿಯೇ ಇರಲಿಲ್ಲ. ಪಾಕಿಸ್ತಾನದ ಎರಡನೇ ಡಿಮ್ಯಾಂಡ್ ಕೂಡ ಬಾಂಗ್ಲಾದೇಶದ ಪರವಾಗಿಯೇ ಇದೆ. 2024ರಲ್ಲಿ ಬಾಂಗ್ಲಾದೇಶ ವುಮೆನ್ಸ್ ವರ್ಲ್ಡ್ ಕಪ್ ಅನ್ನು ಆಯೋಜನೆ ಮಾಡಬೇಕಾಗಿತ್ತು. ಆದರೆ ಬಾಂಗ್ಲಾದೇಶದಲ್ಲಿ ಅನೇಕ ರಾಜಕೀಯ ಸ್ಥಿತ್ಯಂತರಗಳು ಉಂಟಾದ ಕಾರಣದಿಂದಾಗಿ ಅಲ್ಲಿ ಆಯೋಜನೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ವುಮೆನ್ಸ್ ವರ್ಲ್ಡ್ ಕಪ್ UAEಗೆ ಶಿಫ್ಟ್ ಆಗಿತ್ತು. ಈಗ ಪಾಕಿಸ್ತಾನ ಏನು ಡಿಮ್ಯಾಂಡ್ ಮಾಡ್ತಾ ಇದೆ ಗೊತ್ತಾ, 2026ರಿಂದ 2028ರ ಅವಧಿಯಲ್ಲಿ ICCಯ 2 ಟಾಪ್ ಲೆವೆಲ್ನ ಟೂರ್ನಮೆಂಟ್ಗಳನ್ನು ಯಾರು ಹೋಸ್ಟ್ ಮಾಡಬೇಕು ಅಂತ ಇನ್ನೂ ಕೂಡ ನಿರ್ಧಾರ ಆಗಿಲ್ಲ. ಒಂದು ವೇಳೆ ಬಾಂಗ್ಲಾದೇಶ ಏನಾದರೂ ಅದಕ್ಕೆ ಬಿಡ್ ಮಾಡಿದ್ದೇ ಆದರೆ ಅದಕ್ಕೆ ICC ಅವಕಾಶವನ್ನು ಕೊಡಬೇಕು. ಹೀಗಂತ ಪಾಕಿಸ್ತಾನ ಬಾಂಗ್ಲಾದೇಶದ ಪರವಾಗಿ ಒಂದೆರಡು ಡಿಮ್ಯಾಂಡ್ಗಳನ್ನು ಇಡ್ತು. ICC ಇದು ಯಾವುದೂ ಕೂಡ ದೊಡ್ಡ ವಿಚಾರ ಅಲ್ಲ, ಇದಕ್ಕೋಸ್ಕರವಾಗಿ ನೀವು ಹೇಗೆ ಬಾಯ್ಕಾಟ್ ಮಾಡೋದಕ್ಕೆ ಸಾಧ್ಯ, ಸುಮ್ಮನೆ ಭಾರತದ ವಿರುದ್ಧ ಮ್ಯಾಚನ್ನು ಆಡಿ ಅಂಥೇಳಿ ಮತ್ತೊಮ್ಮೆ ಸಣ್ಣ ಟೋನ್ನಲ್ಲಿ ಧಮಕಿ ಹಾಕಿದೆ. ಈಗ ಪಾಕಿಸ್ತಾನ ಬಾಲ ಮುದುರ್ಕೊಂಡು ಭಾರತದ ವಿರುದ್ಧ ಪಂದ್ಯ ಆಡ್ತೀವಿ ಅಂತ ಒಪ್ಕೊಂಡಿದೆ. ಮಿತ್ರರೇ, ಪಾಕಿಸ್ತಾನದ ಈ U-ಟರ್ನ್ ಇದೆಯಲ್ಲ, ಅವ್ರಿಗೆ ಭಾರಿ ಮುಖಭಂಗ ಮಾಡಿದೆ. ಯಾಕೆ ಇದನ್ನು ಮುಖಭಂಗ ಅಂತ ಕನ್ಸಿಡರ್ ಮಾಡಬೇಕು ಕೇಳಿದ್ರೆ, ಭಾರತದ ವಿರುದ್ಧ ಪಂದ್ಯ ಆಡೋದಿಲ್ಲ ಅಂತ ಸ್ವತಃ ಪಾಕಿಸ್ತಾನದ ಪ್ರಧಾನಿ ಟ್ವೀಟ್ ಮಾಡಿ ತಿಳಿಸಿದ್ರು. ಇಂತಹ ವಿಚಾರಗಳಿಗೆಲ್ಲ ಪಾಕಿಸ್ತಾನದ ಪ್ರಧಾನಿ ಇನ್ವಾಲ್ವ್ ಆಗಬೇಕಾದಂತಹ ಅನಿವಾರ್ಯತೆಯೇ ಇರಲಿಲ್ಲ. ಅದನ್ನೆಲ್ಲ ಈ ಕಪ್ ಕಳ್ಳ ಮೊಹಸಿನ್ ನಖ್ವಿ ನೋಡ್ಕೊಳ್ತಿದ್ನಪ್ಪ. ವಿನಾಕಾರಣ ಪ್ರಧಾನಿ ಶಾಬಾಜ್ ಶರೀಫ್ ಈ ವಿಚಾರಕ್ಕೆ ಎಂಟ್ರಿ ಆಗಿಬಿಟ್ಟು ಈಗ ಮುಜುಗರವನ್ನು ಎದುರಿಸ್ತಾ ಇದ್ದಾರೆ. ಇದೆಲ್ಲ ಆಗ್ತಿದ್ದ ಹಾಗೆ ಪಾಕಿಸ್ತಾನ ಏನಂತ ಬಿಂಬಿಸಿಕೊಳ್ತಾ ಇದೆ ಗೊತ್ತಾ, ಶ್ರೀಲಂಕಾದವರು ಕೂಡ ನಮಗೆ ಭಾರಿ ಮನವಿ ಮಾಡಿಕೊಂಡಿದ್ರು, ಭಾರತದ ವಿರುದ್ಧ ಪಂದ್ಯ ಆಡಬೇಡಿ, ಇಲ್ಲದೆ ಹೋದರೆ ನಾವು ಭಾರಿ ಆರ್ಥಿಕ ನಷ್ಟ ಆಗುತ್ತೆ ಅನ್ನುವ ರೀತಿಯಲ್ಲಿ ಶ್ರೀಲಂಕಾದ ಅಧ್ಯಕ್ಷರೇ ಪಾಕಿಸ್ತಾನದ ಪ್ರಧಾನಿಗೆಲ್ಲ ಕರೆ ಮಾಡಿಬಿಟ್ಟಿದ್ರು ಅನ್ನುವ ರೀತಿಯಲ್ಲಿ ಪಾಕಿಸ್ತಾನದ ಮಾಧ್ಯಮಗಳು ಬಿಂಬಿಸ್ತಾ ಇದ್ದಾವೆ. ಮಿತ್ರರೇ, ಇದು 100ಕ್ಕೆ 100ರಷ್ಟು ಶುದ್ಧ ಸುಳ್ಳು. ಶ್ರೀಲಂಕಾದಿಂದ ಪಾಕಿಸ್ತಾನಕ್ಕೆ ಮನವಿ ಹೋಗಿದ್ದು ನಿಜ, ಆದರೆ ಶ್ರೀಲಂಕಾದ ಅಧ್ಯಕ್ಷರು ಪಾಕಿಸ್ತಾನದ ಪ್ರಧಾನಿಗೆಲ್ಲ ಕರೆ ಮಾಡಿರಲಿಲ್ಲ. ಬದಲಾಗಿ ಶ್ರೀಲಂಕಾ ಕ್ರಿಕೆಟ್ ಬೋರ್ಡ್ನ ಮುಖ್ಯಸ್ಥರು ಪಾಕಿಸ್ತಾನದ ಕ್ರಿಕೆಟ್ ಬೋರ್ಡ್ನ ಮುಖ್ಯಸ್ಥ ನಖ್ವಿಗೆ ಕರೆ ಮಾಡಿಬಿಟ್ಟು ಮಾತನಾಡಿದ್ರು, ನೀವು ಭಾರತದ ವಿರುದ್ಧದ ಪಂದ್ಯವನ್ನು ಆಡಬೇಕು, ಇಲ್ಲದೆ ಹೋದಲ್ಲಿ ನಮಗೆ ವಿನಾಕಾರಣ ನಷ್ಟ ಆಗತ್ತೆ ಅಂತ ಶ್ರೀಲಂಕಾದ ಕ್ರಿಕೆಟ್ ಬೋರ್ಡ್ ಮನವಿ ಮಾಡಿತ್ತು. ಅದು ಸತ್ಯವೂ ಕೂಡ ಹೌದು. ಯಾಕೆ ಅಂತಂದ್ರೆ ಭಾರತ ಮತ್ತು ಪಾಕಿಸ್ತಾನದ ಪಂದ್ಯಗಳು ಎಷ್ಟು ಜಿದ್ದಾಜಿದ್ದಿನಿಂದ ಕೂಡಿರುತ್ತೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಈ ಪಂದ್ಯ ನಡೀತಾ ಇದೆ ಅಂತಂದ್ರೆ ಅಲ್ಲಿಗೆ ಭಾರತದಿಂದಲೂ ಕೂಡ
ಕೂಡ ಜನ ಹೋಗ್ತಾರೆ, ಇನ್ನೊಂದು ಕಡೆಯಲ್ಲಿ ಪಾಕಿಸ್ತಾನದಿಂದಲೂ ಕೂಡ ಜನ ಹೋಗ್ತಾರೆ. ಅವರ ಟಿಕೆಟ್ಗಳು ಈಗಾಗಲೇ ಬುಕ್ ಆಗಿರುತ್ತೆ, ಹೋಟೆಲ್ ಬುಕ್ ಆಗಿರುತ್ತೆ. ಇದೆಲ್ಲವೂ ಸಹ ಶ್ರೀಲಂಕಾದ ಟೂರಿಸಂಗೆ ಹೆಲ್ಪ್ ಮಾಡುವಂತಹ ವಿಚಾರ. ಈಗ ಏಕಾಏಕಿಯಾಗಿ ಪಾಕಿಸ್ತಾನ ಮ್ಯಾಚ್ ಆಡೋದಿಲ್ಲ ಅಂತಾದ್ರೆ ಅದೆಲ್ಲ ನಷ್ಟ ಆಗುತ್ತಲ್ವಾ. ಹೀಗಾಗಿ ಶ್ರೀಲಂಕಾ ಪಾಕಿಸ್ತಾನಕ್ಕೆ ಕನ್ವೆ ಮಾಡುವಂತಹ ಪ್ರಯತ್ನ ಮಾಡಿತ್ತು. ಈ ಎಲ್ಲಾ ನಾಟಕ ಹೈಡ್ರಾಮಾದ ರಿಸಲ್ಟ್ ಏನು ಕೇಳಿದ್ರೆ, ಭಾನುವಾರ ಶ್ರೀಲಂಕಾದ ಕೊಲಂಬೋದಲ್ಲಿ ಸಂಜೆ 7 ಗಂಟೆ ಸರಿಯಾಗಿ, ಅಂದ್ರೆ ಫೆಬ್ರವರಿ 15ನೇ ತಾರೀಕು ಸಂಜೆ 7 ಗಂಟೆಗೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ICC T20 ಪಂದ್ಯ ನಿಗದಿಯಂತೆ ಆರಂಭಗೊಳ್ಳುತ್ತೆ. ಪಂದ್ಯ ಹೇಗಿರಬಹುದು ಅನ್ನುವಂತಹ ಕುತೂಹಲ ನಿಮಗೆಲ್ಲ ಇದ್ದೇ ಇರುತ್ತೆ. ಮಿತ್ರರೇ, ಭಾರತದ T20 ಟೀಮ್ ಅನ್ನು ನೋಡಿದ್ರೆ ವಿಶ್ವದಲ್ಲೇ ಬಲಾಢ್ಯ ಅಂತ ಹೇಳ್ತಾರೆ. ಆದರೆ ಮೊನ್ನೆ US ವಿರುದ್ಧವಾಗಿ ಭಾರತ ಆಡ್ತಲ್ಲ, ಅದನ್ನ ನೋಡಿದ ಮೇಲೆ ಕೆಲವರಿಗೆ ಸ್ವಲ್ಪ ಅನುಮಾನಗಳು ಸೃಷ್ಟಿಯಾಗಿದೆ. ಪಾಕಿಸ್ತಾನದ ವಿರುದ್ಧ ಇವರು ಈಸಿಯಾಗಿ ಗೆಲ್ಲೋದಕ್ಕೆ ಸಾಧ್ಯವಾ ಅಂತ. ಬಹಳ ಈಸಿಯಾಗಿ ಗೆಲ್ತಾರೆ, ಇದೊಂದು ಕೇಕ್ ವಾಕ್ ಅನ್ನುವ ರೀತಿಯಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಪಂದ್ಯ ನಡೀತಾ ಇರುವಂತಹದ್ದು ಶ್ರೀಲಂಕಾದ ಕೊಲಂಬೋದಲ್ಲಿ. ಕೊಲಂಬೋ ಫೀಲ್ಡ್ ಇದೆಯಲ್ಲ, ಬಹಳ ದೊಡ್ಡದಾದಂತಹ ಫೀಲ್ಡ್. ಅಲ್ಲಿ ಸ್ಪಿನ್ನರ್ಗಳಿಗೆ ಹೆಚ್ಚು ಲಾಭ ಆಗುತ್ತೆ. ಹೀಗಾಗಿ ಪಾಕಿಸ್ತಾನದ ಸ್ಪಿನ್ ವರ್ಸಸ್ ಭಾರತದ ಬ್ಯಾಟಿಂಗ್ ಅಥವಾ ಭಾರತದ ಸ್ಪಿನ್ ವರ್ಸಸ್ ಪಾಕಿಸ್ತಾನದ ಬ್ಯಾಟಿಂಗ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇದಾವೆ. ಭಾರತ ಸಹ ತನ್ನ ಪ್ಲೇಯಿಂಗ್ 11 ನಲ್ಲಿ 3 ಜನ ಸ್ಪಿನ್ನರ್ಗಳನ್ನ ಕಣಕ್ಕಿಳಿಸುವಂತಹ ಸಾಧ್ಯತೆಗಳು ಜಾಸ್ತಿ ಇದಾವೆ. ಈಗಾಗಲೇ ಅಕ್ಷರ್ ಪಟೇಲ್ ಆಡ್ತಾ ಇದ್ದಾರೆ, ವರುಣ್ ಚಕ್ರವರ್ತಿ ಕೂಡ ಟೀಮ್ ನಲ್ಲಿದ್ದಾರೆ, ಕುಲ್ದೀಪ್ ಯಾದವ್ ಅವರನ್ನ ಕೂಡ ತರುವಂತಹ ಸಾಧ್ಯತೆಗಳಿದಾವೆ. ಬೂಮ್ರಾ ಮತ್ತು ಹಾರ್ದಿಕ್ ಪಾಂಡ್ಯ ಇರ್ತಾರೆ, ಹರ್ಷದೀಪ್ ಬದಲಾಗಿ ಕುಲ್ದೀಪ್ ರನ್ನ ಕಣಕ್ಕಿಳಿಸುವಂತಹ ಎಲ್ಲಾ ಸಾಧ್ಯತೆಗಳಿದಾವೆ. ಇನ್ನು ಶಿವಮ್ ದುಬೆ ಸಹಜವಾಗಿ ಆಪ್ಷನ್ ಆಗಿರ್ತಾರೆ. ಅಲ್ಲಿಗೆ 3 ಜನ ಸ್ಪಿನ್ನರ್ಸ್ ಅನ್ನ ಭಾರತ ಏನಾದರೂ ಕಣಕ್ಕಿಳಿಸಿದ್ದೆ ಆದ್ರೆ ಪಾಕಿಸ್ತಾನಕ್ಕೆ ಸಹಜವಾಗಿ ಬಹಳ ಟಫ್ ಆಗುತ್ತೆ. ಪಾಕಿಸ್ತಾನದ ವಿರುದ್ಧ ಭಾರತದ ಕೈ ಮೇಲಾಗೋದ್ರಲ್ಲಿ ಯಾವುದೇ ಡೌಟ್ಗಳು ಬೇಡ. ಈ 15ನೇ ತಾರೀಕು ಪಂದ್ಯದ ಬಗ್ಗೆ ಮತ್ತೆ ಮಾತನಾಡೋಣ. ಇವತ್ತೇ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಬ್ಯಾಟಲ್ ಇದೆ. ಅದು ಯಾವುದು ಕೇಳಿದ್ರೆ USA ವರ್ಸಸ್ ಪಾಕಿಸ್ತಾನ. ಇಲ್ಲಿ ಅಮೆರಿಕ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ನಡೀತಾ ಇದ್ರೂ ಕೂಡ ಅದು ಒಂದು ಹಂತದಲ್ಲಿ ಭಾರತ ವರ್ಸಸ್ ಪಾಕಿಸ್ತಾನದ ಮ್ಯಾಚೇ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಅಮೆರಿಕದ 15 ಜನ ಪ್ಲೇಯರ್ಸ್ ಪೈಕಿ 9 ಜನ ಭಾರತೀಯರೇ ಇರುವಂತಹದ್ದು. ಮುಖ್ಯವಾಗಿ ಅಮೆರಿಕ ಟೀಮ್ನ ಕ್ಯಾಪ್ಟನ್ ಆಗಿರುವಂತಹ ಮುನಾಂಕ್ ಪಟೇಲ್. ಹೈದರಾಬಾದ್ ಮೂಲದ ಈ ಮುನಾಂಕ್ 2016ರಲ್ಲಿ ಅಮೆರಿಕಕ್ಕೆ ಶಿಫ್ಟ್ ಆಗಿದ್ದು, ಅನಂತರ ಅಮೆರಿಕ ಟೀಮ್ನಲ್ಲಿ ಇವರು ಆಡ್ತಾ ಇದ್ದಾರೆ. ಈಗ ಅಮೆರಿಕ ಟೀಮ್ನ ಕ್ಯಾಪ್ಟನ್ ಕೂಡ ಹೌದು. 2024ರಲ್ಲಿ ಇದೇ ಮುನಾಂಕ್ ಪಟೇಲ್ ಅದ್ಭುತವಾಗಿ ಬ್ಯಾಟಿಂಗ್ ಪ್ರದರ್ಶನವನ್ನ ಮಾಡಿ ವಿಶ್ವಕಪ್ನಲ್ಲೇ ಪಾಕಿಸ್ತಾನವನ್ನ ಸೋಲಿಸಿದ್ರು. ಹೀಗಾಗಿ ಇವತ್ತು USA ವರ್ಸಸ್ ಪಾಕಿಸ್ತಾನದ ನಡುವೆ ಪಂದ್ಯ ನಡೆಯುತ್ತಲ್ಲ, ಇದು ಭಾರತ ಮತ್ತು ಪಾಕಿಸ್ತಾನದ ಪಂದ್ಯದಷ್ಟೇ ರಣರೋಚಕವಾಗಿರುತ್ತೆ. ಮಿತ್ರರೇ, ಇದೆಲ್ಲ ಪಾಕಿಸ್ತಾನ ಮಾಡದಂತಹ ಹೈಡ್ರಾಮಾದ ಕುರಿತಾಗಿ ಒಂದಿಷ್ಟು ಮಾಹಿತಿ. ಈ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.